ಪಿಯುಸಿ ಫಲಿತಾಂಶದಲ್ಲಿ ವಿದ್ಯಾನಿಧಿ ವಿದ್ಯಾರ್ಥಿಗಳ ಸಾಧನೆ. ಮರುಮೌಲ್ಯ ಮಾಪನದಿಂದ ಕಾಲೇಜಿಗೆ 7 ರ್ಯಾಂಕ್. ದ್ವಿತೀಯ ಪಿಯುಸಿ ಮರುಮೌಲ್ಯ ಮಾಪನ ಫಲಿತಾಂಶ ಪ್ರಕಟವಾಗಿದ್ದು, ಫಲಿತಾಂಶದಲ್ಲಿ ಮತ್ತಷ್ಟು ಹೆಚ್ಚಳವಾಗಿದೆ. ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜು ಮರುಮೌಲ್ಯ ಮಾಪನದಿಂದ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದೆ. ಮರುಮೌಲ್ಯ ಮಾಪನಕ್ಕೆ ಅರ್ಜಿ ಸಲ್ಲಿಸಿದ ಹಲವು ವಿದ್ಯಾರ್ಥಿಗಳು ಅಂಕಗಳನ್ನು ಹೆಚ್ಚಿಸಿಕೊಂಡಿದ್ದು, ಒಟ್ಟಾರೆ ಫಲಿತಾಂಶದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ವಿಶೇಷವಾಗಿ ಮೌಲ್ಯ ಮಾಪನಕ್ಕಾಗಿದ್ದ 7 ಮಂದಿ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ ಗಳಿಸಿದ್ದು, ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. ಇನ್ನು ವಿದ್ಯಾನಿಧಿ ಕಾಲೇಜಿನ ಹರ್ಷಿತಾ ಮತ್ತು ರೋಹನ್ ಎಂಬ ವಿದ್ಯಾರ್ಥಿಗಳು ಮರುಮೌಲ್ಯ ಮಾಪನದಲ್ಲಿ 1 ಅಂಕ ಹೆಚ್ಚಳವಾಗಿದ್ದು, ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸಾಕ್ಷಿಯಾಗಿದ್ದು, ಕಾಲೇಜಿನ ಶಿಕ್ಷಣದ ಗುಣಮಟ್ಟವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮರುಮೌಲ್ಯ ಮಾಪನದ ಪ್ರಕ್ರಿಯೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿದಂತಾಗಿದೆ. ಇಷ್ಟಪಡ್ತೀನಿ ಅಂದರೆ, ಯಾವಾಗ ಪೇಪರ್ ಈಸಿ ಇರುತ್ತೋ ಈ ಥರ ಆದಾಗ, ಈಸಿಯಾಗಿದ್ದಾಗ ಪೇಪರು ಮಾರ್ಕ್ಸ್ಗಳು ಎಲ್ಲೂ ಹೋಗ್ತಾವೋ. ಈಗ ನಮ್ಮದು ಪೇಪರ್ ಕಾಪಿ ತರಿಸಿದ ಮೇಲೆ ಎಲ್ಲೋ 3 ಮಾರ್ಕ್ಸ್ ಕಡೆ 4 ಮಾರ್ಕ್ಸ್ ಕೊಡೋ ಕಡೆ 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ಈಗ ಕನ್ನಡದಲ್ಲಿ ನಂದೇ ಪ್ರಬಂಧ ಆಗಿತ್ತು, 4 ಮಾರ್ಕ್ಸ್ ಕೊಡೋ ಕಡೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಪೋಸ್ ಅದು ಪೇಪರ್ ಟಫ್ ಆಗಿ ಮಾಡಿ MCQ ಟ್ವಿಸ್ಟ್ ಮಾಡಿದ್ರೆ, ನಾವು ಓದಿರ್ತೀವಿ ಟಫ್ ಕೊಡಬೇಕು ಅಂತಲ್ಲ. ಬಹುಶಃ MCQ ಅಲ್ಲಿ ಟಫ್ ಮಾಡಿದ್ರೆ ಓದಿರೋ ಮಕ್ಳಿಗೆ ಯೂಸ್ ಆಗುತ್ತೆ. ಯಾರು ಲೈನ್ ಬೈ ಲೈನ್ ಕೂತಿ ಟೆಕ್ಸ್ಟ್ ಬುಕ್ ಎಲ್ಲ ಓದಿರ್ತಾರೆ. ಬಹುಶಃ ಆ ಥರ ಮಾಡಿದ್ರೆ MCQ ಟಫ್ ಕೊಟ್ಟರೆ ಅಲ್ಲಿ ಯಾರು ಓದಿರಲ್ಲ ಅಥವಾ ಯಾರು ಓದಿದೆ ಅಲ್ಲಿ ಅವ್ರಿಗೆ ಮಾರ್ಕ್ಸ್ ಬರೋದ್ರಿಂದ, ಸೊ ಫೈನಲಿ ಕರೆಕ್ಷನ್ ಆದಾಗ ಎಲ್ಲಿ MCQಗಳು ಮಿಸ್ ಮಾಡಿರ್ತಾರೋ ಅಂಥವ್ರಿಗೆ ಒಳ್ಳೆ ಮಿಸ್ ಮಾಡಿರೋರ್ಗೆ ಮಾರ್ಕ್ಸ್ ಹೋಗುತ್ತೆ. ಮತ್ತು ಯಾರು ಗೈನ್ ಮಾಡಿರ್ತಾರೆ, ಯಾರು ಟೆಕ್ಸ್ಟ್ ಬುಕ್ ಕೂತು ಓದಿರ್ತಾರೆ ಅಂಥವ್ರಿಗಂತೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಬೆಟರ್ ದಟ್ ನೆಕ್ಸ್ಟ್ ಟೈಮಿಂದ MCQಗಳಲ್ಲಿ ಅಟ್ಲೀಸ್ಟ್ ಅದನ್ನಾದರೂ ಮಾಡಿದ್ರೆ ಓದಿರೋರಿಗೆ, ಲೈನ್ ಬೈ ಲೈನ್ ಕೂತು ಓದಿರೋರಿಗೆ ಬರೀ ಮಾಡೆಲ್ ಪೇಪರು ಇಲ್ಲ ಪ್ರೀವಿಯಸ್ ಪೇಪರ್ಸ್ ಕೊಡೋದ್ರ ಬದಲು MCQಗಳು ಟ್ವಿಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ಮಕ್ಳಿಗೆ ಈಸಿ ಆಗುತ್ತೆ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ರ್ಯಾಂಕು ಸರ್ ಸ್ಟೇಟ್ 4th ರ್ಯಾಂಕ್ ಇತ್ತು. ಆ್ಯಕ್ಚುಲಿ ಸ್ಟೇಟ್ 3rd ರ್ಯಾಂಕ್ ಆಗಿದೆ. ಐ ಆಮ್ ಹ್ಯಾಪಿ ಆಲ್ವೇಸ್ ಫಾರ್ ದ್ಯಾಟ್. 93 ಇಂದ ಬಂದಿತ್ತು. ನನ್ನ ಹೆಸರು ಹರ್ಷಿತಾ ಶಂಕರೇಗೌಡ. ಇವಾಗ 593 ಬಂದಿತ್ತು ಫಸ್ಟ್ ಮಾರ್ಕ್ಸ್. ಇವಾಗ 598 ಆಗಿದೆ. ಕನ್ನಡ 1 ಮಾರ್ಕ್ಸ್ ಬಂದಿದೆ ಮತ್ತು ಇಂಗ್ಲೀಷು 4 ಮಾರ್ಕ್ಸ್ ಬಂದಿದೆ. ಸೊ ಈ ಮಾರ್ಕ್ಸ್ ಫಸ್ಟೇ ಬರಬೇಕಾಗಿತ್ತು. ಬಟ್ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ. ನನಗೆ ಇವಾಗಲೂ ಅಕಸ್ಮಾತ್ ಏನಾದರೂ ಇನ್ನೂ ಒಂದು ಆಪ್ಷನ್ ಇದ್ದಿದ್ರೆ 600 ಬರ್ತಿತ್ತು ನನ್ನ ಮಾರ್ಕ್ಸು. ಇವಾಗಲೂ ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ಹೇಳೋದೇನೆಂದರೆ, ಇವಾಗ ಈ ಥರ ಎಲ್ಲ ಕರೆಕ್ಷನ್ ಯಾವುದು ರಿವ್ಯಾಲ್ಯೂಷನ್ ಆಗಬೇಕು ಅಂತ ಬರುತ್ತೆ, ಅದು ಕನ್ನಡ ಇಂಗ್ಲೀಷಲ್ಲೇ ಯಾವಾಗಲೂ ಆಗುತ್ತೆ ಕಾಮರ್ಸಲ್ಲಿ ಅಂತ ಬಂದರೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಇವ್ಯಾಲ್ಯೂಟರ್ಸ್ ಏನಿದ್ದಾರೆ ಅವ್ರು ಕರೆಕ್ಟಾಗಿ ಕರೆಕ್ಷನ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು 4 ಮಾರ್ಕ್ಸ್ ಜಾಸ್ತಿ ಆಗಿದೆ. ಮುಂಚೆ 588 ಇತ್ತು, ಇವಾಗ 592 ಆಗಿದೆ. ಇಂಗ್ಲೀಷಲ್ಲಿ 4 ಮಾರ್ಕ್ಸ್ ಜಾಸ್ತಿ ಆಗಿದೆ. ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಬೇಕಿತ್ತು, ಬಟ್ 4 ಮಾರ್ಕ್ಸ್ ಸದ್ಯಕ್ಕೆ ಜಾಸ್ತಿ ಆಗಿದೆ. ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮಗೇನೇ ಡೌಟ್ಸ್ ಬಂದರೂ ಅವ್ರಿಗೆ ಹೋಗಿ ಕೇಳಿದಾಗ ಫುಲ್ ಕ್ಲಾರಿಟಿಯಿಂದ ಆನ್ಸರ್ ಮಾಡ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮ್ಯಾನೇಜ್ಮೆಂಟ್ ಆಗಿರಲಿ, ಖುಷಿ ಆಗ್ತಾಯಿದೆ. ಡಾಕ್ಟರ್ ನೀಟ್ ಬರಿಬೇಕಂತಿದ್ದೀನಿ, ಡಾಕ್ಟರ್ ಆಗಬೇಕಂತಿದ್ದೀನಿ. KCETಗೆ ತುಂಬ ಇಂಪಾರ್ಟೆಂಟು, ಬಟ್ ನೀಟಿಗೆ ಈ ಸ್ಕೋರ್ಸ್ ಕನ್ಸಿಡರ್ ಮಾಡದೇ ಇರೋದ್ರಿಂದ ಪರವಾಗಿಲ್ಲ, ಖುಷಿ ಇದೆ ಅದರಿಂದ. ನಿಹಾರಿಕಾ. ಇನ್ನು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾವಾಹಿನಿ ಗ್ರೂಪ್ನ ಕಾರ್ಯದರ್ಶಿ ಪ್ರದೀಪ್ ಅವರು ಹೂಗುಚ್ಛವನ್ನ ನೀಡಿ ಹಾಗೂ ಸಿಹಿಯನ್ನ ನೀಡಿ ಅಭಿನಂದಿಸಿದ್ರು. ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂತೋಷವನ್ನ ವ್ಯಕ್ತಪಡಿಸಿದ ಅವರು, ಮರುಮೌಲ್ಯ ಮಾಪನದ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ವಿದ್ಯಾನಿಧಿ PU ಕಾಲೇಜು ನಿನ್ನೆ ಇನ್ನು ಸ್ಟೇಟ್ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಬಂದಿದೆ. ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ರ್ಯಾಂಕ್ಗಳು ತಗೊಂಡಿದ್ರು. ಟಾಪರ್ಸ್ ಆಗಿರೋ ಸ್ಟೂಡೆಂಟ್ಸ್ಗಳದ್ದು 1 ಮಾರ್ಕ್ಸ್ ರೈಸ್ ಆಗಿದೆ. ಸೊ ಅವ್ರದ್ದು ರ್ಯಾಂಕ್ಗಳು ಕೂಡ 4th ಇಂದ 3rd, ಹಾಗೆ 5th ಇಂದ 3rd ರ್ಯಾಂಕ್ ಈ ರೀತಿಯಾಗಿದೆ. ಹರ್ಷಿತಾ ಶಿ ಹಸ್ ಗಾಟ್ 598 ಆಫ್ಟರ್ ರಿವ್ಯಾಲ್ಯೂಷನ್. ಪ್ರೀವಿಯಸ್ ಮಾರ್ಕ್ಸ್ ವಾಸ್ 593. ಸುಮಾರು 5 ಮಾರ್ಕ್ ಜಂಪ್ ಆಗಿ ಶಿ ಹಸ್ ರೀಚ್ ದ ಸ್ಟೇಟ್ 3rd ರ್ಯಾಂಕ್. ಹಾಗೆ ರೋಹನ್ ಈ ಆಲ್ರೆಡಿ ಹ್ಯಾಡ್ 597 ಮಾರ್ಕ್ಸ್. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಔಟ್ 598 ಬಂದಿದೆ. ಸೊ ಹಿಸ್ ರ್ಯಾಂಕ್ ಹಸ್ ಆಲ್ಸೋ ಜಂಪ್ಡ್. ಸಂಜನಾ 595 ಇಂದ 597 ಆಗಿದೆ. ಹಾಗೆ ಇದೇ ರೀತಿ ಸುಮಾರು 9 ವಿದ್ಯಾರ್ಥಿಗಳದ್ದು ರ್ಯಾಂಕ್ಗಳು ಜಂಪ್ ಆಗಿದೆ. ಅದೇ 8ನೇ ರ್ಯಾಂಕ್ ಒಳಗಡೆ ಬಂದಿದ್ದಾರೆ. ಪ್ಲಸ್ ಸೈನ್ಸಲ್ಲಿ ಕೂಡ
ಶಶಾಂಕ್ DK ಎಸ್ ಸ್ಕೋರ್ಡ್ 592 ಆಫ್ಟರ್ ರಿವ್ಯಾಲ್ಯೂಯೇಷನ್, 7 ಮಾರ್ಕ್ಸ್ ಜಂಪ್ ಆಗಿದೆ. ನಿಹಾರಿಕಾ ಫ್ರಮ್ ದ ಸೈನ್ಸ್ 4 ಮಾರ್ಕ್ಸ್ ಜಂಪ್ ಆಗಿದೆ, ಶಿ ಹಸ್ ಸ್ಕೋರ್ಡ್ 592. ಸೊ ಸಮಥಿಂಗ್ ವಿ ಆರ್ ವೆರಿ ಹ್ಯಾಪಿ. ಸ್ಪೆಷಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಅತಿ ಹೆಚ್ಚು ಮಾರ್ಕ್ಸ್ಗಳು ಜಂಪ್ ಆಗಿದೆ. ದೋ ಇಟ್ ಈಸ್ ಸ್ವಲ್ಪ ಅವರಿಗೆ ಸ್ಟ್ರೆಸ್ಫುಲ್ಲೇ, ಯಾಕೆಂದರೆ ಟಾಪರ್ಸ್ಗಳಿಗೆ 1-2 ಮಾರ್ಕ್ಸೇ ಸ್ಟ್ರೆಸ್ಫುಲ್ ಕಮ್ಮಿ ಬಂದಾಗ. ಈ 4ರಿಂದ 5 ಮಾರ್ಕ್ಸ್ ರಿವ್ಯಾಲ್ಯೂಯೇಷನಲ್ಲಿ ಜಂಪ್ ಆದಾಗ ಯು ಕ್ಯಾನ್ ವಿಜುವಲೈಸ್ ನಿಜವಾದ ರಿಸಲ್ಟ್ ಡೇ ದಿನ ಅವರು ಎಷ್ಟು ಅಪ್ಸೆಟ್ ಆಗಿರ್ತಾರೆ ಅಂತ. ಜೆರಾಕ್ಸ್ ಕಾಪಿ ಹಾಕಿದ ತಕ್ಷಣ, ನಮಗೆ ಜೆರಾಕ್ಸ್ ಕಾಪಿ ಸಿಕ್ಕಿದ ತಕ್ಷಣ ನಮ್ಮ ಟೀಚರ್ಸ್ಗಳ ಮುಖಾಂತರ ನಮಗೆ ಗೊತ್ತಿತ್ತಿದ್ದು ಈ ಸ್ಕ್ರಿಪ್ಟ್ಗಳಲ್ಲಿ ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ಲ, ಇದಕ್ಕೆ ಮಾರ್ಕ್ಸ್ ಹೈಯರ್ ಬರುತ್ತೆ ಅಂತ. ಆ್ಯಂಡ್ ಆ್ಯಸ್ ಪರ್ ದ ಟೀಚರ್ಸ್ ಅಡ್ವೈಸ್ ಅವರು ರಿವ್ಯಾಲ್ಯೂಯೇಷನ್ಗೆ ಹಾಕಿದರು. ಅದಕ್ಕೊಂದು ಜಸ್ಟಿಸ್ ಸಿಕ್ಕಿದೆ. ಸಿಸ್ಟಮ್ ಚೆನ್ನಾಗಿದೆ. ತಪ್ಪಾದಾಗ ರಿವ್ಯಾಲ್ಯೂಯೇಷನ್ ಸಿಸ್ಟಮ್ ಇದೆ, ಜೆರಾಕ್ಸ್ ಕಾಪಿ ಅಪ್ಲೈ ಮಾಡಿ ರಿವ್ಯಾಲ್ಯೂಯೇಷನ್ ಮಾಡ್ಬೋದು. ಹಾಗೆ ನಮ್ಮ ಮಿನಿಸ್ಟ್ರು ಕಳೆದ 2 ವರ್ಷದ ಹಿಂದೆ ಈವನ್ 1 ಮಾರ್ಕ್ ವ್ಯತ್ಯಾಸ ಇದ್ದರೂ ಕೂಡ ಅದು ಕೂಡ ನಾವು ಅವಾರ್ಡ್ ಮಾಡ್ತೀವಿ, ಆ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಸುಮಾರು ನನ್ನ ಹತ್ರ ಇರೋ ಲಿಸ್ಟಲ್ಲೇ ಸುಮಾರು 70ರಿಂದ 80 ಮಕ್ಕಳದ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಚೇಂಜ್ ಆಗಿದೆ. ಅದರಲ್ಲೂ ಟಾಪರ್ಸಲ್ಲಿ 1 ಮಾರ್ಕ್ ರೋಹನ್ 597ಇಂದ 598 ಆಗಿರೋದು. ಸೊ ಇಟ್ಸ್ ಅ ಜಸ್ಟಿಸ್ ಗಿವನ್ ಟು ದ ಸ್ಟೂಡೆಂಟ್. ಸ್ವಲ್ಪ ನಿಧಾನಕ್ಕಾದರೂ ಜಸ್ಟಿಸ್ ಇಸ್ ಗಿವನ್ ಟು ದಮ್. ಒಂದು ವ್ಯತ್ಯಾಸಗಳು ಯೂಶಲಿ 1-2 ಮಾರ್ಕ್ಸಲ್ಲಿ ಆದಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಇಬ್ಬರು ವ್ಯಾಲ್ಯೂಯೇಷನ್ ಮಾಡಿದಾಗ ವೇರಿಯೇಷನ್ ಆಫ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನನ್ನ ಹತ್ರ 5 ಮಾರ್ಕ್ಸ್ ವೇರಿಯೇಷನ್ಸ್ಗಳಿದೆ. ಸ್ಪೆಷಲಿ ಟಾಪರ್ಸ್ ಸ್ಕ್ರಿಪ್ಟ್ಗಳನ್ನ ವ್ಯಾಲ್ಯೂಯೇಟ್ ಮಾಡಿದಾಗ ಯೂಶಲಿ ಒಬ್ಬರು ರಿವ್ಯೂ ಮಾಡ್ತಾರೆ, ಇನ್ನೊಬ್ಬರು ಸ್ಕ್ರೂಟಿನೈಸ್ ಮಾಡ್ತಾರೆ. ಸುಮಾರು 3 ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದು ನನಗೆ ಗಮನದಲ್ಲಿದೆ. ಅದಾದಮೇಲೂ ಕೆಲವೊಂದು ಸರಿ ತಪ್ಪಾಗಿರೋದನ್ನು ಸ್ವಲ್ಪ ಸಿಸ್ಟಮಲ್ಲಿ ಇರೋವಂಥವ್ರು ಇದನ್ನು ರಿವ್ಯೂ ಮಾಡಬೇಕು. ಬಟ್ ದ ಜಸ್ಟಿಸ್ ಹ್ಯಾಸ್ ಬಿನ್ ಡೆಲಿವರ್ಡ್. ಮಕ್ಕಳು ಖುಷಿಯಾಗಿದ್ದಾರೆ. ಫಸ್ಟೇ ಸರಿ ಈ ಒಂದು ರಿಸಲ್ಟ್ ಬಂದಿದ್ದರೆ ಮತ್ತಷ್ಟು ಖುಷಿ ಆಗ್ತಿತ್ತು ಸರ್. ವ್ಯಾಲ್ಯೂಯೇಷನಲ್ಲಿ ಇನ್ನೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಥವಾ ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಾರೆ. 100%. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ 1 ಮಾರ್ಕ್ ವೇರಿಯೇಷನ್ ಇದ್ದರೆ ನಾವೆಲ್ಲ ಅರ್ಥ ಮಾಡ್ಕೊತೀವಿ. ಯಾಕೆಂದರೆ ನಾವು ಆ್ಯಸ್ ಅ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಿದಾಗ ಡಿಫ್ರೆಂಟ್ ಮಾರ್ಕ್ಸ್ಗಳು ಬರ್ತವೆ. ಸುಮಾರು ಒಂದೇ ಸಬ್ಜೆಕ್ಟ್ಸಲ್ಲಿ 5 ಮಾರ್ಕ್ಸ್ ವೇರಿ ಆಗೋದು. ಅದು ಟಾಪರ್ ಮಾರ್ಕ್ಸ್ಗಳು ಅಂದರೆ 92, 93 ಮೇಲಿರುವಂತಹ ಸ್ಕ್ರಿಪ್ಟ್ಗಳು 98 ಆಗಬೇಕಾಗಿರೋದು 92 ಬರುವಂಥದ್ದು. ಸೊ ಇಟ್ ಈಸ್ ಸ್ವಲ್ಪ ಡಿಸ್ಹಾರ್ಟನಿಂಗು. ಸ್ವಲ್ಪ ಇನ್ನೂ ಹೆಚ್ಚು ಗಮನ ಹರಿಸಿ ಮಾಡಬೇಕು. ಈ ರೀತಿ ವ್ಯಾಲ್ಯೂಯೇಷನ್ಗಳಾದಾಗ ಸ್ವಲ್ಪ ನಾನು ಹೆಚ್ಚು ಹೊತ್ತು ಕೊಡಲ್ಲ, ಯಾಕಂದ್ರೆ ತುಂಬ ಪ್ರೆಷರ್ ಹಾಕಿದ್ರೆ ಈ ರಿವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸೇ ಅಪ್ಡೇಟ್ ಆಗೋಲ್ಲ, ಹಾಗೆ ಮಾಡಿಬಿಡ್ತಾರೆ. ಸೊ ಅದರಿಂದ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಸಿಸ್ಟಮ್ ಇಸ್ ಫೇರ್. ರಿವ್ಯಾಲ್ಯೂಯೇಷನಲ್ಲಿ ಅವರು ಏನು ಮಾರ್ಕ್ಸ್ ಮಕ್ಕಳು ತೆಗ್ದಿದ್ದಾರೆ ಅದನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಸ್ಟೇಟ್ ರ್ಯಾಂಕು ನಿಮ್ಮ ಕಾಲೇಜು ಎಷ್ಟು ಹೈಕ್ ಆಗಿದೆ? ಸ್ಟೇಟ್ ರ್ಯಾಂಕಲ್ಲಿ ಸುಮಾರು 9 ವಿದ್ಯಾರ್ಥಿಗಳು ಹೈಕ್ ಆಗಿದೆ. ಸೊ ದಟ್ ಸಮಥಿಂಗ್ ವಿಚ್ ವಿ ಆರ್ ವೆರಿ ಹ್ಯಾಪಿ. 9 ವಿದ್ಯಾರ್ಥಿಗಳು ಮಾರ್ಕ್ಸ್ಗಳ ರೈಸ್ ಮಾಡಿಕೊಂಡು ರೈಸ್ ಆಗಿದೆ. ಸ್ಪೆಷಲಿ ರೋಹನ್ ಹ್ಯಾಸ್ ಗಾಟ್ 597, 598 ಆಗಿದೆ. ಸೊ ಅದು ಕೂಡ ಜಂಪ್ ಆಗಿದೆ. ಇನ್ನೊಂದೆಡೆ ವಿದ್ಯಾರ್ಥಿಗಳು ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿ ಪ್ರಾಥಮಿಕ ಫಲಿತಾಂಶದೊಂದಿಗೆ ಸಮರ್ಪಕ ಮೌಲ್ಯಮಾಪನ ಆಗಬೇಕಾಗಿತ್ತು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಮರು ಮೌಲ್ಯಮಾಪನದ ಮೂಲಕ ಅಂಕ ಹೆಚ್ಚಳವಾಗಿರುವುದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಮರು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ತುಂಬ ಖುಷಿ ಇದೆ. ಮೊದಲನೇ ಇದರಲ್ಲಿ 10 ಮಾರ್ಕ್ಸ್ ಕಡಿಮೆ ಬಂದಿತ್ತು ಆ್ಯಕ್ಚುಲಿ ಇಂಗ್ಲೀಷಲ್ಲಿ. ಸೊ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ 10ಗೆ 10, ಬಟ್ ಏನೋ ಎವ್ಯಾಲ್ಯೂಯೇಷನ್ಸ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಅಂತ ಕಾಣುತ್ತೆ. ಸೊ ಈಗ ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ. 4ರಿಂದ 5 ಮಾರ್ಕ್ಸ್ ಜಾಸ್ತಿ ಬಂದಿರೋದ್ರಿಂದ ಇನ್ನು ಖುಷಿ ಇದೆ. ಸೊ ಅವಳ ಮುಂದಿನ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದರ ಜೊತೆ ಪ್ರಿನ್ಸಿಪಲ್ ಸರು, ಸಿದ್ದೇಶ್ವರ ಸ್ವಾಮಿ ಸರ್ ಮತ್ತು ಸೆಕ್ರೆಟ್ರಿ ಅವರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ಅವಳಿಗೆ ಫಿಸಿಕ್ಸು, ಕೆಮಿಸ್ಟ್ರಿ ಇದೆಲ್ಲ ಭಾಳ ಸಪೋರ್ಟಿವ್ ಆಗಿ ಲೆಕ್ಚರರ್ಸ್ ಎಲ್ಲ ತುಂಬ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಈಗ ಫಸ್ಟು 585 ಬಂದಿತ್ತು, ರಿವ್ಯಾಲ್ಯೂಯೇಷನ್ ಆದಮೇಲೆ 592 ಬಂದಿದೆ. ಇಂಗ್ಲೀಷ್ 5 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ, ಕೆಮಿಸ್ಟ್ರಿ 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಈ ಕೆಮಿಸ್ಟ್ರಿ 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ KCET ರ್ಯಾಂಕಿಗೂ ಇಂಪ್ರೂವ್ ಆಗುತ್ತೆ. ಈ KCET ಎಕ್ಸಾಮು ಚೆನ್ನಾಗಿ ಬರೆದಿದ್ದೀನಿ. ಈ KCET ಎಕ್ಸಾಮ್ದು ನೆಕ್ಸ್ಟ್ ಮಂತ್ ರಿಸಲ್ಟ್ ಇದೆ, ಅದರಲ್ಲೂ ಒಳ್ಳೆ ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಲೇಜಿಂದ ಸಪೋರ್ಟ್ ಟೀಚರ್ಸ್, ಫ್ಯಾಕಲ್ಟೀಸ್, ಪ್ರಿನ್ಸಿಪಲ್ ಸರ್, ಆಮೇಲೆ ಸೆಕ್ರೆಟ್ರಿ ಸರ್ ಎಲ್ಲರೂ ಸಖತ್ ಸಪೋರ್ಟ್ ಮಾಡ್ತಿದ್ದಾರೆ ಸ್ಟಡೀಸ್ಗೆ. ನೆಕ್ಸ್ಟು JEE ಅಡ್ವಾನ್ಸ್ ಇದೆ, ಅದಕ್ಕೂ ಎಲ್ಲ ಟೀಚರ್ಸ್ನ, ಫ್ಯಾಕಲ್ಟೀಸ್ನ, ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ನ ನಮಗೆ ಟೀಚಿಂಗಿಗೋಸ್ಕರ ಹಾಕ್ಬಿಟ್ಟು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡಿ ಹೆಲ್ಪ್ ಮಾಡ್ತಿದ್ದಾರೆ.
ಒಟ್ನಲ್ಲಿ ಪಿಯುಸಿ ಮರುಮೌಲ್ಯ ಮಾಪನದಿಂದಾಗಿ ವಿದ್ಯಾನಿಧಿ ಕಾಲೇಜಿನ ಫಲಿತಾಂಶ ಮತ್ತಷ್ಟು ಹೆಚ್ಚಳವಾಗಿದ್ದು ವಿದ್ಯಾರ್ಥಿಗಳು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.